ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. 1990ರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗವನ್ನ ಆಳಿದ ನಟಿಯರು ಅಂದ್ರೆ ಮಾಲಾಶ್ರೀ, ಸುಧಾರಾಣಿ, ಶ್ರುತಿ ಮತ್ತು ತಾರಾ. ಈ 4 ನಟಿಯರ ಜೊತೆ ಇನ್ನೂ ಹಲವು ನಟಿಯರು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿದ್ರು. ಒಂದಿಷ್ಟು ಸಿನಿಮಾ ಮಾಡಿ ಸೈ ಅನ್ಸ್ಕೊಂಡಿದ್ರು. ಆದ್ರೆ ದಶಕಗಳ ಕಾಲ ತೆರೆಯಲ್ಲಿ ಮಿಂಚಿದವರೆಲ್ಲ ಅದೇ ನಟಿ ಸುಧಾರಾಣಿ, ಮಾಲಾಶ್ರೀ, ಶ್ರುತಿ ಇವತ್ತಿಗೂ ಎವರ್ ಗ್ರೀನ್ ಹೀರೋಯಿನ್ಗಳೇ. ಕನ್ನಡದ ಪಾಲಿಗೆ ಎಂದೂ ಮರೆಯದ ಮಾಣಿಕ್ಯರಂತೆ. ಯಾಕಂದ್ರೆ ಕನ್ನಡ ಸಿನಿಮಾ ರಂಗಕ್ಕೆ ಇವರು ಕೊಟ್ಟ ಕೊಡುಗೆ ಅಷ್ಟು ದೊಡ್ಡದು. ಈ 3 ನಟಿಯರು ಕೂಡ ಸಮಕಾಲೀನರೇ. ಎಲ್ರೂ ಒಂದೇ ಟೈಮ್ ನಲ್ಲಿ ಬಣ್ಣದ ಬದುಕಿಗೆ ಕಾಲಿಟ್ಟವರು. ಇವರಲ್ಲಿ ಸುಧಾರಾಣಿ ಮತ್ತು ಮಾಲಾಶ್ರೀ ಅಣ್ಣವರ ಕುಟುಂಬದ ಮೂಲಕ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ರು. ಆನಂದ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಜೊತೆ ಸುಧಾರಾಣಿ ಕಾಣಿಸಿಕೊಂಡ್ರೆ, ನಂಜುಂಡಿ ಕಲ್ಯಾಣ ಸಿನಿಮಾ ಮೂಲಕ ಮಾಲಾಶ್ರೀ ಕನ್ನಡಿಗರ ಪಾಲಿನ ಕನಸಿನ ರಾಣಿಯಾಗಿ ಹೋದ್ರು. ದಶಕಗಳ ಕಾಲ ಕನ್ನಡ ಸಿನಿಮಾ ರಂಗವನ್ನ ಆಳಿದ ನಟಿಯರಿಗೆ ಈಗ ಅಗ್ನಿ ಪರೀಕ್ಷೆ ಶುರುವಾಗಿದೆ. ತಮ್ಮ ಹೆಣ್ಮಕ್ಳ ಭವಿಷ್ಯವನ್ನ ಬಣ್ಣದ ಬದುಕಲ್ಲಿ ಸುಭದ್ರ ಮಾಡೋ ಸವಾಲ್ ಎದುರಾಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡ ಸಿನಿಮಾ ರಂಗ ಅಂತಲ್ಲ, ಯಾವುದೇ ಸಿನಿಮಾ ರಂಗಕ್ಕೆ ಹೋದ್ರು ಹೆತ್ತವರು ಸಿನಿಮಾ ರಂಗದಲ್ಲಿ ಇದ್ರೆ ಮಕ್ಕಳು ಸಹ ಬಣ್ಣದ ಬದುಕಿಗೆ ಕಾಲಿಡೋದು ಮಾಮೂಲು. ಇದು ಇಂದು ನಿನ್ನೆಯಿಂದ ಶುರುವಾಗಿರೋ ಟ್ರೆಂಡ್ ಅಲ್ಲ, ತಲೆಮಾರುಗಳಿಂದಲೇ ನಡೆದುಕೊಂಡು ಬಂದಿದೆ. ಕನ್ನಡ ಸಿನಿಮಾ ರಂಗದಲ್ಲೂ ಇದು ನಡೆದುಕೊಂಡು ಬರ್ತಾ ಇದೆ. ಅಣ್ಣ ಅವರ ಕುಟುಂಬ ಸರ್ಜಾ ಫ್ಯಾಮಿಲಿ, ಸುದೀಪ್ ಕುಟುಂಬದಿಂದ ಅವರ ಅಕ್ಕನ ಮಗ ಬಣ್ಣದ ಬದುಕಿಗೆ ಬರ್ತಿದ್ದಾರೆ. ಅಂಬರೀಶ್ ಮಗ ಅಭಿಷೇಕ್ ಕೂಡ ಹೀರೋ ಆಗಿದ್ದಾಯ್ತು. ಹೀಗೆ ತಮ್ಮ ಕುಟುಂಬದಲ್ಲಿ ಒಬ್ರು ಹೀರೋ ಆದ್ರೆ ಸಾಕು ಮಕ್ಕಳು ಮೊಮ್ಮಕ್ಕಳು ಕೂಡ ಬಣ್ಣದ ಬದುಕಿನ ನಂಟು ಬೆಸೆದ್ಕೊಳ್ತಾರೆ. ಕನ್ನಡ ಸಿನಿಮಾ ರಂಗದಲ್ಲಿ ಈಗ 2ನೇ ತಲೆಮಾರಿನ ಹವಾ ಜೋರಾಗ್ತಾ ಇದೆ. ಅಂದ್ರೆ 90ರ ದಶಕದಲ್ಲಿ ಸದ್ದು ಮಾಡಿದ್ದ ನಟಿ ಮಣಿಯರ ಮಕ್ಕಳು ಚಂದನವನಕ್ಕೆ ಬಲಗಾಲಿಟ್ಟು ಬರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಮಾಲಾಶ್ರೀ ಮಗಳು ಆರಾಧನಾ ರಾಮ್ ಈಗಾಗಲೇ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ಟಾಗಿದೆ. ನಟಿಸಿದ ಮೊದಲ ಸಿನಿಮಾವೇ ಸೂಪರ್ ಡೂಪರ್ ಹಿಟ್. ದರ್ಶನ್ ಜೊತೆಗೆ ಕಾಟೇರ ಸಿನಿಮಾದಲ್ಲಿ ನಟಿಸಿದ್ದ ಆರಾಧನಾ ತಾವು ನಟಿಸಿದ ಮೊದಲ ಸಿನಿಮಾದಲ್ಲೇ ಲಕ್ಕಿ ಕ್ವೀನ್ ಅನ್ನೋದನ್ನ ಸಾಬೀತು ಮಾಡಿದ್ರು. 90ರ ದಶಕದಲ್ಲಿ ನಟಿ ಮಾಲಾಶ್ರೀ ಅಭಿನಯಿಸಿದ ಮೊದಲ ಸಿನಿಮಾ ನಂಜುಂಡಿ ಕಲ್ಯಾಣ 1 ವರ್ಷ ಪ್ರದರ್ಶನ ಕಂಡಿತ್ತು. ಆಗಿನ ಕಾಲದಲ್ಲೇ ಸಾರ್ವಕಾಲಿಕ ದಾಖಲೆ ಸೃಷ್ಟಿಸಿತು. ಈಗ ಮಾಲಾಶ್ರೀ ಮಗಳು ಕೂಡ ಅಮ್ಮನಂತೆಯೇ ಮೊದಲ ಸಿನಿಮಾದಲ್ಲೇ ಗೋಲ್ಡನ್ ಲೆಗ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಈಗ ಮತ್ತೊಂದು ದೊಡ್ಡ ಅವಕಾಶ ಹುಟ್ಕೊಂಡ್ ಬಂದಿದೆ. ಉಪೇಂದ್ರ ನಟನೆಯ ನೆಕ್ಸ್ಟ್ ಲೆವೆಲ್ ಅನ್ನೋ ಸಿನಿಮಾದಲ್ಲಿ ಉಪೇಂದ್ರಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಮೊದಲ ಸಿನಿಮಾ ದರ್ಶನ್ ಜೊತೆ, 2ನೇ ಸಿನಿಮಾ ಉಪೇಂದ್ರ ಜೊತೆ ತೆರೆ ಹಂಚಿಕೊಳ್ಳಲಿದ್ದಾರೆ. ಆತ್ಮೀಯರೇ, ಮಾಲಾಶ್ರೀ ಮಗಳಿಗೇನೋ ಅದೃಷ್ಟ ಕುಲಾಯಿಸಿದ್ದಾಯ್ತು. ಈಗ ಸುಧಾರಾಣಿ ಮಗಳು ಮತ್ತು ಶ್ರುತಿ ಮಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿರೋದು. ಶ್ರುತಿ ಮಗಳು ಗೌರಿ ಸ್ಫುರದ್ರೂಪಿ ಚೆಲುವೆ. ತಾಯಿಯಂತೆ ಅಂದ ಚಂದವನ್ನ ಹುಟ್ಟುತ್ತಲೇ ಬಳುವಳಿಯಾಗಿ ತೆಗೆದುಕೊಂಡು ಬಂದವರು. ದಂತದ ಗೊಂಬೆಯಂತಿರೋ ಸುಂದ್ರಿಗೆ ಒಂದೊಳ್ಳೆ ಕಥೆ ಸಿಗ್ತಾ ಇಲ್ಲ. ಶ್ರುತಿ ಮನೆಯಲ್ಲಿ ಎಲ್ರೂ ಕಲಾವಿದರೆ. ತಂದೆ ತಾಯಿ, ಅಣ್ಣ ಹಾಗೂ ಅಣ್ಣನ ಮಗ ಕೂಡ ಹೀರೋ ಆಗಿದ್ದಾಯ್ತು. ಈಗ ಶ್ರುತಿ ಮಗಳನ್ನ ಬಣ್ಣದ ಬದುಕಿಗೆ ಪರಿಚಯಿಸೋದೊಂದೇ ಬಾಕಿ ಇರೋದು. ಹೀಗಾಗಿ ಶ್ರುತಿ ಕೂಡ ಒಂದೊಳ್ಳೆ ವೇದಿಕೆಗಾಗಿ ಕಾಯ್ತಾ ಇದ್ದಾರೆ. ಚಿಕ್ಕ ಸಿನಿಮಾವನ್ನೆಲ್ಲ ಮಾಡೋದಾಗಿದ್ರೆ ಶ್ರುತಿ ಮಕ್ಕಳು ಈಗಾಗಲೇ 3-4 ಸಿನಿಮಾ ಮಾಡಬೇಕಿತ್ತು. ಅಷ್ಟೊಂದು ಅವಕಾಶ ಇತ್ತು. ಆದ್ರೆ ದುಡ್ಡಿಗಾಗಿ ಸಿನಿಮಾ ಮಾಡಬೇಕು ಅಂತಿಲ್ಲ, ಜನರ ಮನಸ್ಸಲ್ಲಿ ನಿಲ್ಲಬೇಕು. ಮಗಳ ಮೊದಲ ಸಿನಿಮಾ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ನಿಲ್ಲಬೇಕು ಅನ್ನೋ ಕನ್ಸ್ ಕಂಡಿದ್ದಾರೆ. ಹೀಗಾಗಿ ಒಂದೊಳ್ಳೆ ಕಥೆಗಾಗಿ ಗೌರಿ ಶ್ರುತಿ ಕಾಯ್ತಿರೋದು. ಇನ್ನು ಸುಧಾರಾಣಿ ವಿಷಯದಲ್ಲೂ ಇದೇ ಆಗ್ತಿರೋದು. ಸುಧಾರಾಣಿ ಮಗಳು ನಿಧಿ ಕೂಡ ತಾಯಿಯಂತೆ ಸ್ಫುರದ್ರೂಪಿ ಚೆಲುವೆ. ನಟನೆ ಜೊತೆಗೆ ನಾಟ್ಯವನ್ನು ಕಲಿತಿರೋ ನಿಧಿ ತಾನೊಬ್ಬ ಮಲ್ಟಿ ಟ್ಯಾಲೆಂಟ್ ಕಲಾವಿದೆ ಅನ್ನೋದನ್ನ ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ಈಗಾಗಲೇ ಸುಧಾರಾಣಿಯವರ ಮನೆಗೆ ಹಲವು ನಿರ್ದೇಶಕರು, ನಿರ್ಮಾಪಕರು ಬಂದು ಹೋಗಿದ್ದಾರೆ. 10 ಕಥೆಯನ್ನು ಹೇಳಿದ್ದಾರೆ. ಆದ್ರೆ ಅದ್ಯಾಕೋ ಕತೆ ಇಷ್ಟ ಆಗಿಲ್ಲ. ಸುಧಾರಾಣಿ ಕನ್ನಡ ಸಿನಿಮಾ ರಂಗದ ಪಾಲಿನ ಎವರ್ ಗ್ರೀನ್. ನಿಧಿ ಪಾಲಿಗೆ ತಾಯಿಗಿಂತ ದೊಡ್ಡ ಗುರು ಬೇಕಿಲ್ಲ. ಕತೆ ಆಯ್ಕೆಯಲ್ಲಿ ಸಿಕ್ಕಾಪಟ್ಟೆ ಚೂಸಿಯಾಗಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಇವರು ಕೂಡ ಬಣ್ಣದ ಲೋಕದ ಅಗ್ನಿ ಪರೀಕ್ಷೆಗೆ ಇಳಿಯಲಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.